ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿಯೋಜಿತ ವರದಿಗಾರ. ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳು ಸೈಕ್ಲಿಸ್ಟ್ಗಳಿಗೆ ಹೇಳಿ ಮಾಡಿಸುವಂತಹ ಪ್ರದೇಶವಾಗಿರುವಂಥದ್ದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಹ ಸೈಕ್ಲಿಸ್ಟ್ಗಳು ಇದೇ ಭಾಗದಲ್ಲಿ ಇರ್ತಾರೆ. ಆದರೆ ಈ ಭಾಗದ ಸೈಕ್ಲಿಸ್ಟ್ಗಳಿಗೆ ಬಹಳ ಒಂದು ತೊಂದರೆ ಇತ್ತು ಮತ್ತು ಒಂದು ಬೇಡಿಕೆ ಇತ್ತು. ನಮ್ಮ ಭಾಗದಲ್ಲಿ ವೆಲ್ಲೋಡ್ರಾಮನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಕೊನೆಗೂ ಸಿದ್ದರಾಮಯ್ಯನವರು ಅದನ್ನು ನೆರವೇರಿಸಿದ್ದಾರೆ ಅಂತ ಹೇಳ್ಬೋದು. ಕಳೆದ ವಾರ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದ ವೇಳೆ ವೆಲ್ಲೋಡ್ರಾಮನ್ನು CM ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಜಿಲ್ಲೆಯ ಸಚಿವರು, ಶಾಸಕರು ಉದ್ಘಾಟಿಸಿದ್ದಾರೆ. 2009ರಲ್ಲಿ ಅಂದು ಗೂಳಿಹಟ್ಟಿ ಶೇಖರ್ ಅವರು ಸಚಿವರಾಗಿದ್ದಾಗ ಅದನ್ನು ಕಾಮಗಾರಿಗೆ ಚಾಲನೆ ನೀಡಿದರು. ಆವಾಗ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಆರಂಭಿಸಿದರು. ಅದೇ ಅದು ವಿಳಂಬ ಮಾಡ್ತಾ ಬಂದಿರೋ ಕಾರಣದಿಂದಾಗಿ ಅದರ ಕಾಸ್ಟ್ ಜಾಸ್ತಿ ಆಗ್ತಾ ಬಂದು ಕೊನೆಗೆ 10 ಕೋಟಿಗೂ ಜಾಸ್ತಿ ವೆಚ್ಚ ಮಾಡಿ ಕೊನೆಗೂ ಕಾಮಗಾರಿಯನ್ನು ಮುಗಿಸಲಾಗಿದೆ. 2009ರಿಂದನೂ ಜನರು ಇಲ್ಲಿಂದ ಬೇಡಿಕೆ ಇಟ್ಟಿದ್ದರು. ಅದರಲ್ಲೂ ವಿಶೇಷವಾಗಿ ಸೈಕ್ಲಿಸ್ಟ್ ಪಟುಗಳು ಭಾಳಷ್ಟು ಬೇಡಿಕೆ ಇಟ್ಟಿದ್ದರು. ಯಾಕಂದರೆ ಸೈಕ್ಲಿಂಗಲ್ಲಿ 2 ರೀತಿಯ ಹೆಚ್ಚು ಕ್ರೀಡೆಗಳಿರ್ತವೆ. ಒಂದು ರೋಡ್ ಸೈಕ್ಲಿಂಗು ಮತ್ತು ಒಂದೊಂದು ಟ್ರ್ಯಾಕ್ ಸೈಕ್ಲಿಂಗು. ನಮ್ಮಲ್ಲಿ ರೋಡ್ ಸೈಕ್ಲಿಂಗ್ ವಿಚಾರದಲ್ಲಿ ಜಿಲ್ಲೆಯ ಕ್ರೀಡಾಪಟುಗಳಿದ್ದಾರೆ, ಅವರು ಚಾಂಪಿಯನ್ ಆಗಿದ್ದರು. ದೇಶದಲ್ಲಿ ಎಲ್ಲೇ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಡೆದ್ರು, ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಡೆದ್ರು, ಅದರಲ್ಲಿ ಸರಿಸುಮಾರು 40 ಜನ ವಿಜಯಪುರ ಜಿಲ್ಲೆಯ, ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿಗಳು ಇರ್ತಿದ್ರು. ಅಷ್ಟೊಂದು ಪ್ರಾಮುಖ್ಯತೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಸೈಕ್ಲಿಂಗ್ ಪಡೆದಿರುವಂಥದ್ದು. ಆದರೆ ಜಿಲ್ಲಾಡಳಿತಕ್ಕೆ ಅಥವಾ ಕ್ರೀಡಾ ಇಲಾಖೆಗೆ ಅದರ ಮಹತ್ವ ಗೊತ್ತಾಗಲಿಲ್ವಾ, ಅಥವಾ ಬೇಕಂತಲೇ ವಿಳಂಬ ಮಾಡ್ತಾವೆ, ಅಥವಾ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿಳಂಬ ಆಯಿತು ಏನೋ. ಒಟ್ಟು 2009ರಿಂದ ಆಗಬೇಕಾಗಿದ್ದಂತಹ ಕಾಮಗಾರಿ ಇದೀಗ ಪೂರ್ಣ ಆಗಿರುತ್ತದೆ. ಈಗಲಾದರೂ ಸೈಕ್ಲಿಸ್ಟ್ಗಳು ಒಂದು ರೀತಿಯಿಂದ ಸಂತಸ ಪಡುವಂಥ ಸಮಯವೇ. ಆದರೆ ಇಷ್ಟು ವಿಳಂಬವಾದ ಬಳಿಕ ಮಾಡಿರುವಂಥದ್ದು ಒಂದು ರೀತಿಯಿಂದ ಆತಂಕಕ್ಕೆ ಮತ್ತು ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಮುಗಿಯುವಂಥ ಕಾಮಗಾರಿಯನ್ನು ವಿಳಂಬ ಮಾಡಿದ್ದಕ್ಕೆ ಸುಮಾರು 10 ಕೋಟಿ ವೆಚ್ಚ ಖರ್ಚು ಮಾಡುವಂಗಾಯಿತು. ಇನ್ನು ಈಗ ಮೊನ್ನೆ ಉದ್ಘಾಟನೆ ಮಾಡಿರುವಂಥ ವೆಲ್ಲೋಡ್ರಾಮ್ ಸೈಕ್ಲಿಸ್ಟ್ಗಳಿಗೆ ಹೇಳಿ ಮಾಡಿಸಿರುವಂಥದ್ದು ಕಾರಣ ಇಷ್ಟೇ. ಈ ಭಾಗದಲ್ಲಿ ಏನಾಯಿತು, ರೋಡ್ ಸೈಕ್ಲಿಂಗಲ್ಲಿ ಭಾಳಷ್ಟು ಚಾಂಪಿಯನ್ ಇದ್ದರು. ಆದರೆ ಟ್ರ್ಯಾಕ್ ಸೈಕ್ಲಿಂಗಲ್ಲಿ ನಮ್ಮಲ್ಲಿ ಅಷ್ಟು ಇರಲಿಲ್ಲ. ಯಾಕಂದರೆ ನಮ್ಮಲ್ಲಿ ಟ್ರ್ಯಾಕೇ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ. ಹಾಗಾಗಿ ಕ್ರೀಡಾಪಟುಗಳು ಬೇರೆ ಬೇರೆ ರಾಜ್ಯಕ್ಕೆ, ಹೈದರಾಬಾದು, ಬೆಂಗಳೂರು ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡಿದಾಗ ಅಲ್ಲಿ ಸೈಕ್ಲಿಂಗಲ್ಲಿ ರೋಡ್ ಟ್ರ್ಯಾಕಲ್ಲಿದ್ದಾಗ ಗೆದ್ದು ಬರ್ತಿದ್ದರು. ಆದರೆ ಟ್ರ್ಯಾಕ್ ಸೈಕ್ಲಿಂಗ್ ಇದ್ದಾಗ ಅನಿವಾರ್ಯವಾಗಿ ಸೋಲ್ಬೇಕಾಗ್ತಿತ್ತು. ಯಾಕಂದರೆ ಅವ್ರಿಗೆ ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಈ ರೀತಿ ಆತಂಕ ಇತ್ತು. ಹಾಗಾಗಿನೇ ಒಂದಿದೆ ಒಂದಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ಸೈಕ್ಲಿಂಗ್ಗಳಿಗಿತ್ತು. ಕೊನೆಗೂ ಏನು ಕೊರತೆ ಇತ್ತು ಅದನ್ನು ಈಡೇರಿಸುವಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಯಶಸ್ವಿಯಾಗಿದೆ. ಕೊನೆಗೂ ಸೈಕ್ಲಿಸ್ಟ್ಗಳ ಬೇಡಿಕೆ ಈಡೇರಿಸುವ ಮೂಲಕ ಈ ಭಾಗದ ದಶಕದ ಒಂದು ಹೋರಾಟ ಏನಿತ್ತು ಅದಕ್ಕೆ ಒಂದು ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಇದು ಒಂದು ವಿಚಾರ. ಆದರೆ ಇನ್ನೊಂದು, ಈ ಸೈಕ್ಲಿಂಗ್ ವಿಚಾರದಲ್ಲಿ ಬಹಳಷ್ಟು ಆರೋಪಗಳಿದ್ವು. ಏನಂತಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗಿದ್ದಿಲ್ಲ, ಹಾಗಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸಹಿತ ಇತ್ತು. ಕೊನೆಗೂ ಅದೆಲ್ಲವನ್ನು ಟೆಕ್ನಿಕಲ್ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಕೊನೆಗೂ ಅದನ್ನು ಉದ್ಘಾಟನೆ ಮಾಡುವಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಯಶಸ್ವಿಯಾಗಿದೆ. ಈಗ ಸೈಕ್ಲಿಸ್ಟ್ಗಳಿಗೆ ಒಂದು ರೀತಿಯ ಅನುಕೂಲ ಏನಂದರೆ ಟ್ರ್ಯಾಕ್ ಸೈಕ್ಲಿಂಗ್ ಮಾಡೋದ್ರಿಂದಾಗಿ ಇಲ್ಲಿ ಪ್ರಾಕ್ಟೀಸನ್ನು ಮಾಡ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 200ಕ್ಕೂ ಅಧಿಕ ಜನ ಸೈಕ್ಲಿಸ್ಟ್ಗಳಿದ್ದಾರೆ. ಅದರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ತುಂಬ ಜನ ಹೋಗ್ತಾರೆ. ದೇಶದಲ್ಲಿ ಎಲ್ಲೇ ನ್ಯಾಷನಲ್ ಲೆವೆಲಲ್ಲಿ ಸೈಕ್ಲಿಂಗ್ ನಡೆದ್ರು ಅದರಲ್ಲಿ ವಿಜಯಪುರದವ್ರು ಇದ್ದೇ ಇರ್ತಾರೆ ಅನ್ನೋಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಇಲ್ಲಿ ಪಡೆದಿರುತ್ತದೆ. ಕೊನೆಗೂ ಈಗ ಟ್ರ್ಯಾಕ್ ಆಗಿರೋ ಕಾರಣದಿಂದಾಗಿ ಅವರಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ. ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ರೋಡ್ ಸೈಕ್ಲಲ್ಲಿ ಆಲ್ರೆಡಿ ನಾವು ಚಾಂಪಿಯನ್ಶಿಪ್ ಇದ್ದೇವೆ, ಆದರೆ ಟ್ರ್ಯಾಕಲ್ಲಿ ಇರಲಿಲ್ಲ. ಈಗ ಅದನ್ನು ಸಹಿತ ಪೂರ್ಣ ಮಾಡೋಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಹಾಗಾಗಿ ಕ್ರೀಡಾಪಟುಗಳು ಸಹಿತ ಸರ್ಕಾರ ಮಾಡಿರುವಂಥ ಈ ಕೆಲಸವನ್ನು ಸದುಪಯೋಗ ಪಡಿಸ್ಬೇಕು ಅಂತೇಳಿ ಕ್ರೀಡಾಪಟುಗಳಿಗೆ ಜನರು ಒಂದು ಮನವಿ ಮಾಡ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.